ಚಿತ್ರಾನ್ನ ತುದಿ ಜಾರೇ ಜಾರುತ್ತೆ. ಹುಡುಗಿರ್ ನೋಡ್ತಾ ಇದ್ರೆ ನೋಡಿ ನಿಮ್ಮ ಮನೇಲಿ ಅಡುಗೆ ಯಾರು ಪೊಲೀಸ್ ಅವ್ರೇನು ಹಿಡ್ದಿಲ್ವಾ? ಚೆನ್ನಾಗೈತೆ ಗೊತ್ತಾ ಹಿಂದೆಗಡೆ ಪಾರ್ಕ್. ಇಲ್ಲಿ ನೋಡಿ ನೈಟ್ ಹೊತ್ತು ಸ್ಪೀಡಾಗಿ ಓಡ್ತಾ ಇಲ್ಲ, ಅದಕ್ಕೆ ಹೀರೋಮಿಂದ ಗಾಳಿ. ವಾಟ್ ಇಸ್ ಅ ಫಾರ್ಮ್? ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ನಾನು ವ್ಲಾಗ್ನ ನನ್ನ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಏನಂತ ಅಂದರೆ ನಂದು ಇದು ಗೈಸ್ ಏನಂತ ಅಂದರೆ ನಾನು ವಿಡಿಯೋ ಮಾಡಬೇಕಾದ್ರೆ ವಾಯ್ಸು ರೆಕಾರ್ಡ್ ಆಗ್ತಾಯಿಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಐತೆ. ಸೊ ಹೋಗ್ಬಿಟ್ಟು ಅದು ಏನಂತ ಅಂದ್ಬಿಟ್ಟು ಚೆಕ್ ಮಾಡಿಸ್ಬೇಕು. ಅದಾದಮೇಲೆ ಗೈಸ್ ಇವಾಗ ಬೆಳಗ್ಗೆ ನಮ್ಮಮ್ಮ ಏನು ಟಿಫನ್ ಮಾಡ್ತವ್ರೆ, ಕಾಫಿ ಮಾಡ್ತವ್ರೆ. ಏನಮ್ಮ ಟಿಫನ್ ಇವತ್ತು? ಸ್ವಲ್ಪ ಜೋರಾಗಿ ಮಾತಾಡೋ, ಮೈಕ್ ಹಾಕಿಲ್ಲ. ಚಿತ್ರಾನ್ನ. ಅದೇ ಚಿತ್ರಾನ್ನ ಅಂತ ಹೆಂಗಂತೀಯ? ಚಿತ್ರಾನ್ನ ಬೆಳಗ್ಗೆ ಹೊತ್ತು ಕೆಲಸಪ್ಪ. ಸ್ವಲ್ಪ ಕೆಲಸ ಮಾಡ್ತವ್ರಲ್ಲ ನಮ್ಮಮ್ಮ. ಏನೋ ಅಮ್ಮ ಫುಲ್ಲು ಬ್ಯುಸಿ ಪರ್ಸನ್ ಆಗ್ಬಿಟ್ಟವ್ರೆ. ಯಾಕಮ್ಮ ಜಾಸ್ತಿ ಇದೆಯಾ? 2 ಸತಿ ಜಾರ್ಬೇಕು. ಅದಕ್ಕೆ ಹೇಳೋದು ನೋಡು, ಕೆಲಸ ಎಲ್ಲರಿಗೂ ಇರುತ್ತೆ, ಆದರೆ ಒಂದು ಗಮನ ಇಟ್ಕೊಂಡು ಮತ್ತೆ ಸಮಾಧಾನವಾಗಿ ಮಾಡ್ಬೇಕು ಅಷ್ಟೇ. ಕೆಲಸ ಐತೆ ಅಂತ ಅಂದ್ಬಿಟ್ಟು ಗಾಬ್ರಿಲಿ ಮಾಡೋದನ್ನ ಅದ್ರಲ್ಲಿ ಮಾಡ್ಬೇಕು. ನೋಡಿ ಮ್ಯಾಟಿಂಗ್ ಹಾಕಿದ್ಯಾ, ಬಿದೋಗಲ್ವಾ? ಹುಷಾರಾಗಿ ಮಾಡಬೇಕು. ನೀವೇನಂತೀರ ಗೈಸ್ ಅಲ್ವಾ? ಇವಾಗ ನೀವು ಜಾರ್ ಬಿದ್ದರೆ ಹೆಂಗೆ ಬೀಳ್ತೀರಾ ಹೇಳಿ? ಕರೆಕ್ಟ್ ತಾನೇ? ಕರೆಕ್ಟೇ. ನಾಷ್ಟ ಮಾಡ್ಬೇಕಲ್ಲ, ಟೈಮ್ ಆಗೋಗ್ಬಿಡುತ್ತಲ್ಲ. ಅಮ್ಮ ಬೇಕಾರೆ ಒಂದು 10 ನಿಮಿಷ ಲೇಟಾಗಿ ಕೊಟ್ಬಿಡೋಣ. ಶುಕ್ರವಾರ ಬೇರೆ ಕಸ ಗುಡಿಸು, ನೆಲ ಒರೆಸು, ಅವು ಇವು ಇದ್ದು ಆರಾಮ ನೋಡಿ. ಈ ಥರ ಹಾಕೊಂಡವ್ರೆ ಮ್ಯಾಟು. ಈ ತುದಿ ಜಾರೇ ಜಾರುತ್ತೆ. ಇಲ್ಲಿ ನೀಟಾಗಿ ಹಿಂಗೆ ಹಾಕೋಬಿಡಮ್ಮ ಫುಲ್ಲು. ಹಾಂ, ಎಣ್ಣೆ ಬ್ಲಾಗಲ್ಲಿ ಹೇಳಿದೆ ಗಾಡಿ ಸರ್ವಿಸಿಗೆ ಬಿಟ್ಟಿದೆ ಅಂತ. ಸರ್ವಿಸಿಗೆ ಬಿಟ್ಟಿದ್ದು ತಂದಾಗ ಲೈಟೇ ಆನ್ ಆಗ್ತಾ ಇರಲಿಲ್ಲ. ಇವಾಗ ನೋಡಿದ್ರೆ ಆಟೋಮೆಟಿಕ್ ಲೈನ್ ಆನ್ ಆಗ್ತೈತೆ. ಏನು ಕಲ್ಲು ಅಂತಾರ ಅದು? ನೈಸ್ ಕಲ್ಲು, ಊರಲ್ಲಿ ಸಿಕ್ಕಿದ್ದು, ಊರಲ್ಲಿ. ಹಾಂ ಕೊಡಿ. ಇದ್ರಲ್ಲೇ ಕೈ ಹೊಡೆಯೋದು ನೋಡಿ ಗೈಸ್ ಹೆಂಗೈತೆ ಕಾಯಿ ನೋಡಿ, ಹೆಂಗ್ ಹೊಡಿತೀನಿ ಈಗ. ಸೂಪರ್. ಓಕೆ ಸೊ ಓಕೆ ಗೈಸ್, ಇವಾಗ ನನ್ನ ಫೋನ್ ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಹೋಗಿ ಅದೊಂದು ಸ್ವಲ್ಪ ಚೆಕ್ ಮಾಡಿಸ್ಬೇಕು, ಮತ್ತು ನಾನು ಮಾಡಬೇಕು. ಸಾಫ್ಟ್ವೇರ್ ಏನಾದ್ರು ಅಪ್ಡೇಟ್ ಬಿಟ್ಟಿದ್ದಾರಾ ಅಥವಾ ಏನು ಇಶ್ಯೂ ಅಂತಲೇ ಗೊತ್ತಿಲ್ಲಪ್ಪ. ಸುಮ್ಮನೆ ಏನಂತ ಅಂದರೆ ಇವಾಗ ವ್ಲಾಗ್ ಎಲ್ಲ ಮಾಡಿರ್ತೀವಿ, ಏನೇನೋ ಮಾತಾಡಿರ್ತೀವಿ. ಸೊ ಅದನ್ನೆಲ್ಲ ಮಿಸ್ ಮಾಡಿಕೊಂಡ್ರೆ ಇವಾಗ ನಾವು ಎಡಿಟ್ ಮಾಡ್ಬೇಕಾದ್ರೆ ಕಷ್ಟ ಅನ್ನೋದಕ್ಕಿಂತ ಆ ಮಾತುಗಳಿರುತ್ತೆ ಗೊತ್ತಾ, ಅದೆಲ್ಲ ಮಿಸ್ ಆದಾಗ ನಮಗೂ ಬೇಜಾರಾಗುತ್ತೆ. ಏನಂತೀರಮ್ಮ ನೀವು ಅದಕ್ಕೆ? ಈಗ ಮತ್ತೆ ಮಾತಾಡಿ ಅಂದರೆ ಮಾತಾಡೋಕ್ಕೆ ಅದು ಮರ್ತೋಗಿರುತ್ತೆ. ಅದು ಫ್ಲೋ ಅಲ್ಲಿ ಬಂದ್ರೇನೆ ಮಾತು, ಮನಸ್ಸಲ್ಲಿ ಏನಿರುತ್ತೋ ಅದು ಬರುತ್ತೆ. ಮತ್ತೆ ಅದನ್ನ ಹೇಳಿ ಮಾತಾಡಿ ಅಂತ ಅಂದರೆ ಬರಲ್ಲ ಗೈಸ್. ಫಸ್ಟ್ನೇ ಸಲ ನಾವೇನು ಮಾತಾಡಿರ್ತೀವೋ ಅದೇ ಮಾತು ಮತ್ತೆ ನಾವು ಅದ್ರ ವಿಚಾರವಾಗಿ ಮತ್ತೆ ಮಾತಾಡ್ತೀವಿ ಅಂದರೆ ಅದು ಬರಲ್ಲ. ಹಂಗೆ ಒಂದೊಂದು ಹನಿ ಎಣ್ಣೆನೂ ಸೇವಿಂಗ್ಸ್ ಮಾಡ್ತಾರೆ ಗೈಸ್. ಹನಿ ಎಣ್ಣೆ ಇಲ್ಲಿ ಹತ್ರ ದಬಾಕಿದ್ಕೆ ಇಷ್ಟು ಎಣ್ಣೆ ಬಂದೈತೆ. ಎಷ್ಟು ಬಂದೈತೆ ತೋರ್ಸಮ್ಮ ಎಣ್ಣೆ? ಅಯ್ಯೋ ಜಾಸ್ತಿನೇ ಆಯ್ತು. ಹೌದಾ? ಬಿಡು ಚಲೋ ಬಿಡು ಹಂಗಾದ್ರೆ ಇರು, ಹಂಗಿರು ತೋರಿಸ್ತೀನಿ ನೋಡಿ ಗೈಸ್. ಇರು, ಇಲ್ಲಿ ಇಷ್ಟೈತೆ, ಇದು ಇಷ್ಟು ಬಂದೈತೆ ಬಿಡಮ್ಮ. ಅಂದರೆ ಅದೇನು ನೀನು ಫುಲ್ಲು ಖಾಲಿ ಮಾಡಾದ್ಮೇಲೆ ಅಷ್ಟು ಬಂದಿರೋದ ಇನ್ನ? ಓಹೋ ಬಿಡು. ನನ್ನ ವ್ಲಾಗ್ನ ಯಾರಾದರೂ ಹುಡುಗಿರು ನೋಡ್ತಾ ಇದ್ರೆ ನೋಡಿ, ನಿಮ್ಮ ಮನೇಲಿ ಅಡುಗೆ ಮನೇಲಿ ಹಿಂಗೆ ಮಾಡಿ ಮಾಡಿ ನೀವು ನಿಂಗೆ. ಯಪ್ಪ, ಹುಡುಗರಿಗಿಂತ ಹುಡುಗಿರ್ ಸೇವಿಂಗ್ಸ್ ಜಾಸ್ತಿ ಗೈಸ್. ಅಂದರೆ ಹುಡುಗಿರು ಬೇರೆದ್ರಲ್ಲಿ ಖರ್ಚು ಮಾಡ್ತಾರೆ, ಮನೇಲಿ ಜಾಸ್ತಿ ಖರ್ಚು ಮಾಡಲ್ಲ ಅಲ್ವನವ? ನಾನು ಆಲ್ಮೋಸ್ಟ್ ಹುಡುಗಿರು ಅಂದರೆ ಏನು ಗೊತ್ತಾ, ಏನು ಖರ್ಚು ಮಾಡ್ತೀವಿ ಅಂದರೆ ನಾವು ಆಂಟಿದಿರು ನಿಮ್ದು ಬಿಡು ಗೈಸ್. ಕೆಲವೊಬ್ಬೊಬ್ರು ಇರ್ತಾರೆ ಲೈಕ್ ಈಚೆಗಡೆ ಖರ್ಚು ಮಾಡ್ತಾರೆ, ಮನೆ ಒಳಗಡೆ ಒಂದೊಂದು ಶಲ್ಲಿಗೂ ಯೋಚನೆ ಮಾಡ್ತಾರೆ ಅಲ್ವಾ? ನಾನು ನೋಡಿದ್ದೀನಿ ಆ ಥರದವ್ರನ್ನ.
Running race ಅಲ್ಲ running race come on running race come on baby ಗೈಸ್ ಇವಾಗ ಅಲ್ಲೆಲ್ಲ ಸ್ವಲ್ಪ ವರ್ಕ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಮತ್ತು ತಮ್ಮಮ್ಮನ ಸ್ವಲ್ಪ ಏನೋ ಬರಿತಾ ಇದ್ದೋ ಬರ್ದಿ ತಲೆನೋವು ಬಂದ್ಬಿಟ್ಟೈತೆ ಗೈಸ್. ಇವಾಗ ಹೋಗಿ ಜಾಸ್ತಿ ತಲೆನೋವು ಬಂದ್ಬಿಟ್ಟೈತೆ ನನಗಂತೂ. ಇವಾಗ ಹೋಗಿ ಒಂದು ಕಾಫಿ, ನಾನು ಯೂಶಲಿ ಕಾಫಿ ಕುಡಿಯಲ್ಲ ಗೈಸ್. ಇವತ್ತು ಕಾಫಿ ಕುಡಿಬೇಕನ್ಸೈತೆ, ತಲೆನೋವು ಜಾಸ್ತಿ ಬಂದ್ಬಿಟ್ಟೈತೆ. ಹೋಗಿ ಕಾಫಿ ಕುಡ್ಕೊಂಡು ಸ್ವಲ್ಪ ಏನೋ ತಿನ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ಗೈಸ್ ಹೋಗುವ. ನೋಡ ಚಿಕ್ಕ ಹುಡುಗಂಗೆ ಗಾಡಿ ಓಡ್ಸಕ್ ಕೊಟ್ಟವ್ರೆ ಅಂತ ಅನ್ಕೋಬೇಡಿ, ಒಂದ್ ದೊಡ್ಡವನೇ ಗೈಸ್, 19 ದೊಡ್ಡವನೇನೆ, ಚಿಕ್ಕ ಹುಡುಗ ಏನಲ್ಲ. ನೋಡಕ್ ಹಂಗ್ ಕಾಣಿಸ್ತವನಷ್ಟೇ. ನಿನ್ ಮುಂದೆ ನೋಡಪ್ಪ. ಆಯ್ತು, ಇವಾಗ ಹೋಗ್ತಾ ಇದೀವಿ. ನಾಯಿ ಕಂಡ ಅಲ್ಲ, ನಿಂಗೆ ಯಾರು ಪೊಲೀಸ್ ಅವ್ರೇನ್ ಹಿಡ್ದಿಲ್ವಾ? ಅಲ್ಲ, DL ಐತಾ? ಅದಕ್ಕೆ ಬಚಾವಾಗಿದ್ಯಾ? ಒಟ್ನಲ್ಲಿ ಹಿಡ್ದವ್ರಲ್ಲ ಗೈಸ್. ಇವಾಗ ನಾವು ಇಡ್ಲಿ ರೈಸ್ ವಡ ತಗೊಂಡಿದೀವಿ. ಇವನು ವಡೆ ತಗೊಂಡಿಲ್ಲ, ಚಿಕ್ಕ ವಯಸ್ಸಿಂದ ವಡೆ ತಿನ್ನಲ್ವತ್ತೆ. ಯಾಕಪ್ಪ ಹಂಗೆ ಆಮೇಲೆ ಅಭ್ಯಾಸ. ಇವನ್ ಏನೋ ಚಿಕ್ಕ ವಯಸ್ಸಿಂದ ವಡೆ ತಿನ್ನಲ್ವಂತೆ ಗೈಸ್. ನಮಗೆ ಇವಾಗ ಜಾಗ ಸಿಕ್ತು. ನಾವು ಹಂಗ ಪಾರ್ಕ್ ಒಳಗಡೆ ಹೋಗಿ ಕುತ್ಕೊಂಡು ಊಟ ಮಾಡೋಣ ಅಂತ ಅನ್ಕೊಂಡು, ಲೈಟ್ ಇಲ್ಲ, ಆಮೇಲೆ ಇನ್ನೊಂದು ಒಳಗಡೆ ಕುತ್ಕೋಬಾರ್ದಂತೆ ಗೈಸ್. ಏನೋ ಬೈತಾರಂತೆ. ಅಂದ್ರೆ ಮೇಯ್ನು ಜನರಿಗೆ ನೆಮ್ಮದಿ ಕೊಡ್ತಾ ಇಲ್ಲ ಯಾರು. ಎಷ್ಟು ಚೆನ್ನಾಗೈತೆ ಗೊತ್ತಾ ಹಿಂದೆಗಡೆ ಪಾರ್ಕ್. ಇಲ್ಲಿ ನೋಡಿ, ನಾವು ಕುತ್ಕೊಂಡಿದೀವಿ, ಕಾಡಿಸ್ತಾ ಇಲ್ಲ. ಒಳಗಡೆ ಆರಾಮಾಗಿ ಮಸ್ತ್ ಜಾಗ ಇದೆ, ಒಳ್ಳೆ ಊಟ ಆರಾಮಾಗಿ ತಿನ್ಬೋದು ಒಳಗಡೆ ಕುತ್ಕೊಂಡು. ಓಕೆ ಅಣ್ಣ, ಥ್ಯಾಂಕ್ ಯು ಅಂತ. ಸೊ ಒಳಗಡೆ ಆರಾಮಾಗಿ ಬಿಸಿ ಊಟ ಹಾಕೊಂಡು ತಿನ್ಬೋದು. ಆದ್ರೆ ಆಗಲ್ಲ, ಆರಾಮಾಗಿ ಏನೇ ಟೆನ್ಷನ್ ಇದ್ರು ಇಂಥ ಮೂಮೆಂಟ್ ಅಲ್ಲಿ ರಿಲ್ಯಾಕ್ಸ್ ಆಗ್ಬಿಡ್ತಾರೆ. ಆದ್ರೆ ಬಿಡಲ್ಲ ನಮ್ ಜನ ಅನ್ನೋದಕ್ಕಿಂತ ಬೇರೆ ದೇಶದಲ್ಲೆಲ್ಲ ನಾವು ನೋಡ್ಕೊಂಡ್ರೆ ಎಷ್ಟು ಚಿಲ್ಲಾಗಿರ್ತಾರೆ. ಆದ್ರೆ ನಮ್ ಕಂಟ್ರಿಲಿ ಆತರ ಇರಲ್ಲ, ಇರಕ್ಕೂ ಬಿಡಲ್ಲ, ಇರಕ್ಕೂ ಆಗಲ್ಲ. ಇಂಡಿಯಾ ಚೆನ್ನಾಗೈತೆ ಗೈಸ್. ಆದ್ರೆ ಅದ್ರ ಒಳಗಡೆ ಇರೋರು 20% ಜನ ಚೆನ್ನಾಗಿಲ್ಲ ಅಷ್ಟೇ. ಇನ್ನು 80% ಜನ ಚೆನ್ನಾಗವ್ರೆ. ಮೇನ್ ಪೀಸ್ ಇರ್ಬೇಕು ಮಗ. ಪೀಸ್ ಇಲ್ಲ ಅಂತ ಅಂದ್ರೆ ಏನಿಲ್ಲ. ಈಗ ನೋಡಿ, ಅಲ್ಲ ಪೀಸ್ ಇರ್ಬೇಕು. ಈಗ ಸಾಂಬಾರಲ್ಲಿ ಹೆಂಗ್ ಪೀಸ್ ಇರ್ಬೇಕು, ಹಂಗೆ ಲೈಫಲ್ಲೂ ಪೀಸ್ ಇರ್ಬೇಕು ಅಷ್ಟೇ ಗೈಸ್. ಬನ್ನಿ ಈಗ ಬೇಗ ಊಟ ಮಾಡ್ಕೊಂಡು ಸೊ ಬನ್ನಿ ಹೊರಡುವ. ಮತ್ತೆ ಸಾಂಬಾರಲ್ಲಿರೋ ಪೀಸ್ ಬಗ್ಗೆ ಮಾತಾಡ್ತಾ ಇದ್ರೆ ಇವನು PC ಬಗ್ಗೆ ಮಾತಾಡ್ತವ್ರೆ. ಹೌದು, ಎಡಿಟಿಂಗ್ ಎಲ್ಲ ಕಷ್ಟ ಆಗುತ್ತೆ ಅಂತ ಮಾತಾಡ್ತವ್ರೆ ಇವರು. ಹಂಗೆ ಏನ್ ಮಾಡ್ತಾ ಈ ವಣ್ಣ ಏನ್ ಒಂದೇ ಒಂದ್ ಕಪ್ ಕೊಟ್ಟವ್ರೆ. ಅವಾಗ್ಲೇ ಹೇಳ್ದೆ ಅಲ್ವಾ, ಫುಲ್ ಕಂಪ್ಲೀಟ್ ಆಗಿ ಹೇಳಕ್ ಬೆಳಗ್ಗೆಯಿಂದ ಏನೇ ಟೆನ್ಷನ್ ಇದ್ರು ನಾವಿರೋ ಜಾಗದಲ್ಲಿ ಒಂದು ಒಬ್ಬ ಎಂಡ್ ಆಫ್ ದಿ ಡೇ ನೆಮ್ಮದಿಯಾಗಿರ್ಬೇಕು, ಎಲ್ಲಾದ್ರೂ ಒಂದ್ ಕಡೆ ಖುಷಿ ಸಿಗ್ಬೇಕು ಆತರ. ಇವಾಗ ಹೆಂಗೆ ಅಂತ ಅಂದ್ರೆ ನಾವು ಅಲ್ಲಿ ಆರಾಮಾಗಿ ಪಾರ್ಕ್ ಅಲ್ಲಿ ಪೀಸಾಗಿ ಕುತ್ಕೊಂಡ್ ತಿನ್ಬೋದಿತ್ತ. ಇವಾಗ ನೋಡಿ, ಪಾರ್ಕ್ ಒಳಗಡೆ ಆರಾಮಾಗಿ ಕಾಫಿ ಕುಡಿತಾ ಇದೀವಿ. ನಮ್ ಹಿಂದೆಗಡೆ ಒಂದು ರೆಸ್ಟೋರೆಂಟ್ ಆಗೈತೆ ಚಿಕ್ಕದು. ಅವರು ಏನ್ ಪ್ಲಾನ್ ಮಾಡೋರೆ ಅಂತ ಅಂದ್ರೆ, ನನ್ನ ಹಿಂದೆಗಡೆ ಇರೋ ರೋಡು ಸುಮಾರು ಒಂದು 5 ವರ್ಷ ಅನ್ಕೊಳ್ಳಿ, 5 ವರ್ಷದಿಂದ ಹೆಂಗೆ ಕಿತ್ತೋಗೈತೋ ಹಂಗೆ ಕಿತ್ತೇ ಹೋಗ್ಬಿಟ್ಟೈತೆ. ಇವರು ಬುದ್ಧಿ ಉಪಯೋಗಿಸಿ ಅಲ್ಲಿ ನೋಡ್ರಿ ಸಿಮೆಂಟ್ ರೋಡ್ ಹಾಕ್ಸ್ಬಿಟ್ಟವ್ರೆ. ಅವ್ರವ್ರ ಸೇಫ್ಟಿ ಹೆಂಗ್ ಮಾಡ್ಕೋತಾರ ನೋಡಿ. ಎಷ್ಟು ಸೊಳ್ಳೆ. ಇಲ್ಲೂ ನೆಮ್ಮದಿ ಇಲ್ಲ. ನನಗ್ ಗೊತ್ತಿಲ್ಲ ನಿಮ್ ಗಡ್ಡೆ ಯಾವ್ದು ಅಂತ. ನಿಂದು? ಅದಕ್ಕೆ ಬಂದ್ ನೀನ್ ಅದಕ್ಕೆ ಕಡ ಸ್ವಲ್ಪ ದೂರ ಹೋಗು. ಇವ್ರ ಹತ್ರ ಇರೋ ಕೇಸ್ ಜೊತೆಗೆ ಜಾಸ್ತಿ ಸೊಳ್ಳೆ ಬತ್ತೈತೆ. ಪಾಸಿಟಿವ್ ಹುಷಾರು ಕಣೋ, ಯಾರು ಗೆತ್ಕಿತ್ತಾಕೊಂಡ್ ಹೋಗೋರು. ಪಾಸಿಟಿವ್ ಬೇರೆ ಸ್ವಲ್ಪ ರೇರ್ ಅಲ್ವಾ? ಇಲ್ವಾ? ಹೌದಾ? ಸರಿ ಬಿಡು, ಒಲೆ ಹತ್ರಕ್ಕೆ ಕೂತ್ಕೊ. ಗೈಸ್ ಇವಾಗ ಕಾಫಿ ಕುಡ್ಕೊಂಡು ಮತ್ತೆ ಹೋಗ್ಬೇಕು. ಇಲ್ಲಂತೂ ಸೊಳ್ಳೆ, ಸಖತ್ತು ಸೊಳ್ಳೆ ಇದೆ. ರಾತ್ರಿ ಹೊತ್ತು ಬಂದಿದ್ದೀವಲ್ಲ, ಅದಕ್ಕೆ ಬೆಳಿಗ್ಗೆ ಹೊತ್ತಿನಿರಲ್ಲ. ಬೆಳಗ್ಗೆ ಹೊತ್ತಲ್ಲಿ ಗಾಳಿಗೆ ಜನರು ಓಡಾಡೋದಕ್ಕೆ ಅದೇ ಎದ್ರಕೊಂಡು ಓಡೋಗ್ಬಿಟ್ಟಿರುತ್ತೆ, ಮನೇಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಇವಾಗ ನಾವ್ ಎದ್ರಕೊಂಡು ಹೋಗ್ಬೇಕಷ್ಟೇ ಮನೆಗೆ. ಸೌಂಡ್ ಅಪ್ಪ, ಸೊಳ್ಳೆ ಸೌಂಡ್ ಮಾತ್ರ ಐಟಿ ಇರುತ್ತೆ ನೈಟ್ ಹೊತ್ತು. ಅಂತ ಬರ್ತಾ ಇರ್ತದೆ. ಹೇಳ್ತೀರಾ?
ಒಂದ್ ಇಡ್ಲಿ ಎಷ್ಟು ಮಾಡೋರು ಗೊತ್ತಾ ಗೈಸ್? ಒಂದ್ ಇಡ್ಲಿ 25 ರೂಪಾಯಿ ಮಾಡ್ಬಿಟ್ಟವ್ರೆ. ಯಾಕಂದ್ರೆ ಗ್ಯಾಸ್ ಪ್ರಾಬ್ಲಮ್. ಒಂದ್ ಇಡ್ಲಿಗೆ 25 ರೂಪಾಯಿ. ನಾನು ಒಂದ್ ಟೈಮಲ್ಲಿ 8 ರೂಪಾಯಿ ಕೊಟ್ಟು ಇಡ್ಲಿ ತಿಂತಾ ಇದ್ನಪ್ಪ. ಇವಾಗ ಹೆಂಗಾಗೈತೆ 25 ರೂಪಾಯಿ. 2 ಇಡ್ಲಿ ತಿನ್ನೋದಕ್ಕೆ 50 ರೂಪಾಯಿ. ಒಬ್ಬ ಮನುಷ್ಯ 4 ಇಡ್ಲಿ ಹೊಟ್ಟೆ ತುಂಬಾ ತಿಂತಾನೆ ಅಂತ ಅಂದ್ರೆ 100 ರೂಪಾಯಿ. ಅದಕ್ಕೆ ಹುಡುಗರು ಜಾಸ್ತಿ ಈಚೆಗಡೆ ತಿನ್ನಕ್ ಹೋಯ್ತಲ್ಲ. ಅದಕ್ಕೆ ಯೂಶಲಿ ಜಾಸ್ತಿ ಈಚೆಗಡೆ ಯಾರು ತಿನ್ನಕ್ ಹೋಗಲ್ಲ ಗೈಸ್, ಉಳಿಸ್ತಾರೆ. ಮನೇಲಿ ಆರಾಮಾಗಿ 100 ರೂಪಾಯಿ ಐಟಮ್ ತಂದ್ರೆ ಮನೆ ಮಕ್ಳು ಮನೇಲಿರೋರೆಲ್ಲ ತಿನ್ಬೋದು. ಅದಕ್ಕೋಸ್ಕರ ಒಬ್ರೊಬ್ರು ಇವಾಗ ಈಚೆ ತಿಂತಾರೆ. ಅಂದ್ರೆ ಒಬ್ಬೊಬ್ರು ಈಚೆಗಡೆ ತಿಂತಾರೆ ಅಂದ್ರೆ ಏನ್ ಗೊತ್ತಾ ಮಗ, ಅವ್ರು ಅಷ್ಟೇ. ಈಗ ಬೆಳಗ್ಗೆಯಿಂದ ನಾವು ಇಷ್ಟು ದುಡ್ದಿರ್ತೀವಪ್ಪ, 100 ರೂಪಾಯಿ ಇದಕ್ಕೆ ಅಂತ ಇಟ್ಬಿಡೋಣ, ನಮ್ಗೊಂದು ಪೀಸ್ ಬೇಕು, ಮನೇಲಿ ಅಡಿಗೆ ಮಾಡೋದು ಬೇಡ, ಈಚೆಗಡೆ ತಿನ್ಕೊಂಡು ನೆಮ್ಮದಿಯಾಗಿ ಬಂದು ಮಲ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್ ಇರೋರು ಇರ್ತಾರೆ. ಈಗ ನಮ್ದೇನು, ಅಯ್ಯೋ ಎಲ್ಲಾ ಕಡೆ ಕಿತ್ಕೊಂಡು ಹೋಗ್ತೇವೆ ನಾವ್ ಹಂಗೆ ಯೋಚನೆ ಮಾಡಕ್ಕಾಗಲ್ಲ. ಸ್ವಲ್ಪ ಬನ್ನಿ ನಮ್ಗೆ ಫಾಲೋ ಮಾಡಿ, ಏನ್ ಹಿಂಗ್ ಆಗ್ಬಿಟ್ರೆ ನಾವು ಎಷ್ಟೊಂದೇ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ. ಯಾರಾದ್ರೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. 1 ವರ್ಷ ಆಗಿದೆ, ಏನಾದ್ರು ಟ್ರೈ ಮಾಡ್ಬೇಕು, ನಾವು ಮಾಡ್ತಾ ಇದೀವಿ. ಸ್ವಲ್ಪ ಬನ್ನಿ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, 1 ವರ್ಷ ಆಗೋಗ್ಬಿಡ್ತಾ. ಏನಪ್ಪ 1 ವರ್ಷ ಆಗೋಗ್ತಾ, ಏನ್ ಮಾಡಿದೀವಿ ಇಷ್ಟು ದಿವಸ ನಾವು? 365 ದಿವಸ ಏನ್ ಮಾಡ್ದು? ನನ್ಗೆ ಜಾಸ್ತಿ ಅದೇ ಯೋಚನೆ ಆಗ್ಬಿಡುತ್ತೆ ಗೈಸ್. ಏನ್ ಮಾಡ್ದು, ಏನ್ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕು ಮುಂದೆ? ಇಲ್ಲಿ ನೋಡಿ ಗೈಸ್, ಇಲ್ಲೇ ಇಷ್ಟು ಸಿಮೆಂಟು, ಇಷ್ಟು ಮಾಮೂಲಿ ಹಳೇದು ಫುಲ್ಲು ಏನೂ ಚೆನ್ನಾಗಿಲ್ಲ ರೋಡು, ಏನೇನು ಚೆನ್ನಾಗಿಲ್ಲ. ಇವ್ರು ಹೋಟ್ಲವ್ರು ನೋಡಕ್ಕಾಗ್ದಲ್ಲ ಇದನ್ನ ಹಾಕ್ಸ್ಕೊಂಡೇ ಬಿಟ್ಟವ್ರೆ. ಸೊಳ್ಳೆ ಜಾಸ್ತಿ ಅಂತ ಸೊಳ್ಳೆ ಬತ್ತಿ ಹೆಂಗಸ್ತಾನ ಅಚ್ಚ 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 ಕ್ರಾಕ್ಸ್ ಅದು. ಸರಿ ಬಿಡಾಯ್ತಚ್ಚ. ಇವ್ರು ನೋಡು, ಏನು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಸುತ್ತಾಗ್ತಾ ಇದೆಯಲ್ಲೋ. ಆ ಸೊಳ್ಳೆಗೇನೆ ಜಿಗುಪ್ಸೆ ಬಂದು ಓಡೋಗ್ಬಿಡ್ಬೇಕು. ಆಗ್ತಾ ಓಕೆನಾ? ಟಾಟಾನಾ, ಬೈ ಬೈಯಾ, ಸಿಗಿವ್ನಾ, ಗುಡ್ ನೈಟಾ, ಸ್ವೀಟ್ ಡ್ರೀಮ್ಸಾ, ಟೇಕ್ ಕೇರಾ. ಸೊ ಓಕೆ ಗೈಸ್, ನಾನು ಅಲ್ಲಿಂದ ಹೊರಟು ಬಂದೆ. ಸೊ ನಾವು ನಾಳೆ ಒಂದು ಒಳ್ಳೆ ಜಾಗಕ್ಕೆ ಹೋಗ್ಬೇಕಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಗೈಸ್. ನೋಡುವ, ನಮ್ಮಮ್ಮ ಅಡಿಗೆ ಬಂದು ಓಹೋ ಏನೇನೋ ಮಾಡಿಕ್ಕಿದ್ದಾರೆ ನಮ್ಮಮ್ಮ ಅಡಿಗೆ. ನಾನು ಅಲ್ಲೇ ತಿಂದೆ ಕಣಮ್ಮ, ಲೇಟ್ ಆಗ್ತಾ ಇತ್ತು ಅಂತ. ಈ ಫ್ಯಾನು ಯಾಕೆ ಅಂತ ಗೊತ್ತಿಲ್ಲ ಓಡ್ತಾ ಇಲ್ಲ ಸ್ಪೀಡಾಗಿ. ಈ ಫ್ಯಾನ್ ಸ್ಪೀಡಾಗಿ ಓಡ್ತಾ ಇಲ್ಲ, ಅದಕ್ಕೆ ಈ ರೂಮಿಂದ ಗಾಳಿ ಬಂದು ಈಚೆಗಡೆ ಅಲ್ಲಿ ಹಾಲಲ್ಲಿ ಮಲಿಕೊಂಡಿರೋರಿಗೆ ಗಾಳಿ ಬರ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಆನ್ ಮಾಡೋರೆ. ನಾನು ಬರ್ತಾ ಇದ್ದಂಗೆ ನೋಡ್ತಾ ಇದ್ದೀನಿ, ಏನು ಇಷ್ಟು ಸ್ಪೀಡಾಗಿ ನನ್ನ ರೂಮಲ್ಲಿ ಫ್ಯಾನ್ ಹೋಗ್ತಾ ಇತ್ತಲ್ಲ ಅಂತ ಅಂದ್ಬಿಟ್ಟು. ನಾವು ಮನೇಲಿ ಒಳ್ಳೆ ಬುದ್ಧಿವಂತರಪ್ಪ, ಟೆಕ್ನಾಲಜಿಯ ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ ಗೈಸ್, ನಾಳೆ ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡುವ, ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಗೈಸ್. ಒಂದು ಒಳ್ಳೆ ಜಾಗ, ನನಗೂ ಗೊತ್ತಿರಲಿಲ್ಲ. ಇವಾಗ ನನಗೆ ತಮ್ಮೊಬ್ಬನೇ ಹೇಳಿದ, ಮತ್ತೆ ಅವ್ರ ತಂದೆನೂ ಹೇಳಿದ್ರು ಈ ಥರ ಒಂದು ಜಾಗ ಇದೆ ಅಂತ ಅಂದ್ಬಿಟ್ಟು. ಅಲ್ಲಿಗೆ ಹೋಗ್ತಾ ನಾಳೆ ವಿಡಿಯೋ ಫುಲ್ಲು ನಿಮಗೆ ಏನು ಅಂತ ಅಂದ್ಬಿಟ್ಟು ನೋಡಿ, ನಾಳೆ ವ್ಲಾಗಲ್ಲಿ ಬರುತ್ತೆ. ಸೊ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನಾಳೆ ವಿಡಿಯೋದಲ್ಲಿ. ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲಿಂದ ಸ್ವಲ್ಪ ದೂರ ಇದೆ, ನೋಡಿ ನಾಳೆ ವ್ಲಾಗಲ್ಲಿ ಏನಂತ ಅಂದ್ಬಿಟ್ಟು. ಸೊ ಓಕೆ ಗೈಸ್, ಬಾಯ್.